ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ 3 ಅತಿಥಿಗಳಿದ್ದಾರೆ. ನನ್ನ ಪ್ರಶ್ನೆ ಭಾಗ್ಯಲಕ್ಷ್ಮಿ ಅವರಿಗೆ. ಸೊ ಕೇವಲ ಇದು ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ಇಡೀ ರಾಜ್ಯಾದ್ಯಂತ ಅಥವಾ ಇಡೀ ದೇಶದಾದ್ಯಂತ ಈ ರೀತಿಯ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೋ ಅಥವಾ ವಿಭಿನ್ನವಾಗಿ ಏನೀಗ ರಾಮನಗರದಲ್ಲಿ ಇವತ್ತು ಕೈಗೊಂಡಿದ್ದಾರೋ ಅದೇ ರೀತಿ ಎಲ್ಲ ಕಡೆಯಿಂದ ಕೂಡ ವ್ಯಾಪಿಸಬೇಕು ಅನ್ನೋದು. ಹೌದು ಖಂಡಿತ. ಈಗ ನೋಡಿ, ಆಲ್ರೆಡಿ ನಾವು ನ್ಯಾಷನಲ್ ಚಾನೆಲ್ ಅಲ್ಲಿ ಟಿವಿಯಲ್ಲಿ ಕೂಡ ನೋಡ್ತೀವಿ ನಾವು ಇದನ್ನ. ಈ ಒಂದು ಆಡ್ ರೀತಿ ಬರ್ತಾ ಇದೆ ಆಗಾಗ್ಗೆ. ಪ್ರತಿ ಊರಲ್ಲೂ, ಪ್ರತಿ ಹಳ್ಳಿಗಳಲ್ಲೂ, ಪ್ರತಿ ಮನೆಗಳಲ್ಲೂ ಶೌಚಾಲಯ ಅನ್ನೋದು ಕಡ್ಡಾಯವಾಗಿ ಬೇಕೇ ಬೇಕು. ನಿಮ್ಗೆ ಅದ್ರ ನೆಸೆಸಿಟಿ ಏನು, ಅದರಿಂದ ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಅಂದ್ಬಿಟ್ಟು ಒಂದು ಜಾಗೃತಿ ಕಾರ್ಯಕ್ರಮ ಬರ್ತಾ ಇದೆ. ಆ ರೀತಿ ನಾನು ಕೂಡ ಈ ಒಂದು ಕರ್ನಾಟಕದಲ್ಲಿ ಆಗ್ಬೇಕು ಅಂತ ಇಷ್ಟಪಡ್ತೀನಿ. ಈ ರೀತಿಯ ಒಂದು ಜನಜಾಗೃತಿಗೆ ಒಂದು ಪ್ರತಿ ಟೈಮಲ್ಲಿ ಒಂದು 1 ಅವರ್ಗೋ 2 ಅವರ್ಗೋ ಒಂದು ಈ ರೀತಿ ಒಂದು ಸಣ್ಣದಾದ ಪ್ರೋಗ್ರಾಮ್ ಬರಬೇಕು ಅಂತ ನಾನು ಕೂಡ ಇಷ್ಟಪಡ್ತೀನಿ. ಆಮೇಲೆ ಎಲ್ಲೆಲ್ಲಿ ಶೌಚಾಲಯಗಳು ಇದೆ ಆಲ್ಮೋಸ್ಟ್ ಅಲ್ಲಿ ಒಂದು ಆರೋ ಮಾರ್ಕ್ ಹಾಕ್ಬಿಟ್ಟು ಶೌಚಾಲಯ ಅಂದ್ಬಿಟ್ಟು, ಎಸ್ಪೆಷಲಿ ಲೈಕ್ ಈ ಬಸ್ ಸ್ಟ್ಯಾಂಡ್ಸ್, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಅಲ್ಲೆಲ್ಲ ಏನಾದ್ರೂ ಶೌಚಾಲಯಗಳು ಗವರ್ಮೆಂಟ್ ಅವ್ರು ಕಟ್ತಾರೆ ಆಕ್ಚುಲಿ, ಆದ್ರೆ ಅದರಲ್ಲಿ ಏನು ಫೆಸಿಲಿಟೀಸ್ ಇರೋದಿಲ್ಲ. ಕಮರ್ಷಿಯಲ್ ಟಚ್ ಅಂದ್ರೆ ಹಣ ಕೊಟ್ಟು ಹೋಗಬೇಕಾಗುತ್ತೆ. ಹಣ ಕಟ್ಟಿದ್ರೆ ಪರವಾಗಿಲ್ಲ, ಅದಕ್ಕೆ ಒಂದು ಇದಿರ್ಬೇಕಲ್ವಾ, ಅದು ವ್ಯಾಲ್ಯೂ ಫಾರ್ ಮನಿ ಅನ್ನೋಂಗ್ ಇರ್ಬೇಕಲ್ವಾ. ಅದಂತೂ ತುಂಬಾ ವರ್ಸ್ಟ್ ಆಗಿದೆ. ಅದಕ್ಕೂ ಕೂಡ ಒಂದು ಮೇಂಟೆನೆನ್ಸ್ಗೆ ಏನ್ ಬೇಕು, ಅರ್ಧ ಕಿಲೋಮೀಟರ್ ಇದೆ ಗಬ್ಬು ವಾಸನೆ ಹೊಡಿತಾರೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಬಂದಿದೆ. ಅನ್ನಭಾಗ್ಯ ಆಗಿರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಸರ್ಕಾರಗಳು ಬಂದಾಗ ಅವ್ರದೇ ಆದಂತಹ ಯೋಜನೆಗಳನ್ನ ಜಾರಿಗೆ ತರುತ್ತೆ. ಯಾಕೆ ಇದ್ರ ಬಗ್ಗೆ ಇವತ್ತುವರೆಗೂ ಕೂಡ ಒಂದು ಪರಿಹಾರ, ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನಿಲ್ಲ? ಇವಾಗ ಅನ್ನಭಾಗ್ಯ ಯೋಜನೆ ಅದೆಲ್ಲ ತಂದ್ರೆ ಇವ್ರಿಗೆ ನೆಕ್ಸ್ಟ್ ಟೈಮ್ ವೋಟ್ ಬೀಳತ್ತೆ ಸರ್. ಶೌಚಾಲಯ ಕಟ್ಟೋದ್ರಿಂದ ಏನ್ ಬೀಳತ್ತೆ ಹೇಳಿ? ಈಗ ₹1 ಕೆಜಿ ಅಕ್ಕಿ ಮಾಡಿ ಸುಮಾರಷ್ಟು ಜನ ಎಲ್ಲ ಲೇಜಿ ಆಗ್ಬಿಟ್ಟಿದ್ದಾರೆ. ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಬೀಡಿ ಸೇದು, ಸಿಗರೇಟ್ ಸೇದು, ಇಂಥದಕ್ಕೆಲ್ಲ ಟೈಮ್ ಇದೆ. ಇಂಥವಕ್ಕೆಲ್ಲ ಹೋರಾಡಿ ನಮ್ಮೂರಲ್ಲಿ ಒಂದು ಶೌಚಾಲಯ ಮಾಡ್ಕೊಳ್ಳಲ್ಲ, ಒಂದು ಮನೇಲಿ ಮಾಡ್ಕೊಳ್ಳೋಣ ಅಂದ ಆ ಪರಿಜ್ಞಾನ ಯಾರಿಗೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಏನೋ ಒಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಯಾರೋ ಒಬ್ಬ ದುಡ್ಡು ಕೊಟ್ರೆ ಕುಡಿಯೋಕೆ, ಹೆಂಡ ಕುಡಿಯೋಕೆ ದುಡ್ಡು ಕೊಟ್ರೆ ಸಾಕು, ಓಟ್ ಹಾಕ್ತಾರೆ, ಸುಮ್ಮನೆ ಆಗ್ತಾರೆ. ಇಂಥವಕ್ಕೆಲ್ಲ ಹೋರಾಡೋ ಮನೋಭಾವ ಮೊದಲು ಬರಬೇಕು ಸರ್. ಈ ಬೇಸಿಕ್ ನೀಡ್ಸ್ನ ಇವ್ರು ಹಕ್ಕಾಗಿ ಪಡ್ಕೊಳ್ದಿರಾ ಬೇರೆ ಎಲ್ಲ ಇವರು ಅನುಕೂಲ ಮಾಡಿಕೊಟ್ರೆ ಏನು ಪ್ರಯೋಜನ ಇಲ್ಲ. ಅನ್ನಭಾಗ್ಯ ಯೋಜನೆ, ಅದು ಭಾಗ್ಯಲಕ್ಷ್ಮಿ ಯೋಜನೆ, ಅದು ಇದು ಮಾಡಕ್ ಬದಲು ಇಂಥವುಗಳಿಗೆ ಮೊದಲು ಮಾಡ್ಲಿ, ಅವಾಗ ಜನ ತಾನಾಗೆ ವೋಟ್ ಮಾಡ್ತಾರೆ. ಅಲ್ಲ, ಅದು ನೀವು ಹೇಳ್ದಂಗೆ ಅನ್ನಭಾಗ್ಯ ಯೋಜನೆ ಇಟ್ ಮೇಕ್ಸ್ ಪೀಪಲ್ ಮೋರ್ ಲೇಜಿ. ಈಗ ಶೌಚಾಲಯದ ಸೌಲಭ್ಯವನ್ನು ಹೇಗೆ ಪಡ್ಕೊಳ್ಳೋದ್ರ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ರಾಮನಗರ ರಿಪೋರ್ಟರ್ ಲಿಂಗರಾಜ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಿಂಗರಾಜ್ ಅವರೇ, ನಿಜಕ್ಕೂ ಕೂಡ ರಾಮನಗರ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಸುತ್ತೋಲೆ ನಿಜಕ್ಕೂ ಕೂಡ ಎಲ್ಲ ಮಹಿಳೆಯರಿಗೆ ಒಂದು ರೀತಿಯ ಖುಷಿಯನ್ನು ತಂದುಕೊಟ್ಟಿದೆ. ಸೊ ನಿಜಕ್ಕೂ ಕೂಡ ಆ ಸೌಲಭ್ಯವನ್ನು ಪಡ್ಕೊಳ್ಳೋದು ಹೇಗೆ? ಯಾಕಂತಂದ್ರೆ ಎಲ್ರಿಗೂ ಕೂಡ ಆ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ಜನ ಕೆಳವರ್ಗದವರು ಅಥವಾ ಬಡವರು ಇರ್ತಾರೆ. ಅಂತವರಿಗೆ ಯಾವ ರೀತಿಯ ಈ ಸೌಲಭ್ಯವನ್ನು ಪಡ್ಕೊಳ್ಬಹುದು ಅನ್ನೋದು? ಸೋಮಣ್ಣ, ಏನಂದ್ರೆ ಈ ರಾಮನಗರ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಒಂದು ವಿನೂತನ ಕಾರ್ಯಕ್ರಮವನ್ನೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಏನಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಏನ್ ಈ ತರ ಟಾಯ್ಲೆಟ್ ಅನ್ನ ಇಲ್ಲಿ ಒಂದಿಲ್ಲದೆ ಇರೋಂಥವ್ರು ಬಹಿರ್ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರು ಅನುಭವಿಸ್ತಾ ಇರೋದು ಮತ್ತು ಈ ಜಿಲ್ಲೆಯನ್ನು ಬಹಿರ್ದೇಶ ಮುಕ್ತ ಜಿಲ್ಲೆಯನ್ನು ಮಾಡುವಂತ ಒಂದು ವಿನೂತನ ಕಾರ್ಯಕ್ರಮ ಕೈ ಹಾಕಿದ್ದಾರೆ. ಬಟ್ ಏನಂದ್ರೆ ಇತ್ತೀಚೆಗೆ ಏನು ಎಲ್ಲಾ ಒಂದು ಕಲ್ಯಾಣ ಮಂಟಪಗಳಲ್ಲಿ ಮತ್ತು ಸಬ್ ರಿಜಿಸ್ಟರ್ ಆಫೀಸರ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಏನು ಸಾಮೂಹಿಕ ವಿವಾಹದಲ್ಲಿ ಅದರಲ್ಲಿ ಅಂತ ಸ್ಥಳಗಳಲ್ಲಿ ವಯೋಮಿತಿ ಏನು ಜನನ ಪ್ರಮಾಣ ಪತ್ರ ಎಷ್ಟು ಕಡ್ಡಾಯ ಬೇಕಾಗಿದೆ, ಅದೇ ತರ ಗಂಡು ಮತ್ತು ಹೆಣ್ಣಿನ ಎರಡೂ ಮನೆಗಳು ಕೂಡ ಟಾಯ್ಲೆಟ್ ಇರಲೇಬೇಕು ಅಂತ ಒಂದು ಮೊದಲಿಗ ಮನವಿ ಮಾಡಿದ್ದಾರೆ. ಮುಂದಿನ ದಿನಗಳು ಇದನ್ನ ಸುತ್ತೋಲೆ ಹೊರಡ್ತಾರೆ, ಅದನ್ನು ಕಡ್ಡಾಯ ಕೂಡ ಅಂತ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಏನಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಗ್ರಾಮ ಪಂಚಾಯತಿ PDOಗಳು ಇರ್ಬೋದು ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು, ಅವರಿಂದ ಕೂಡ ಎಲ್ಲ ಗ್ರಾಮಸ್ಥರಿಗೆ ಮತ್ತು ನಗರ ಪ್ರದೇಶಗಳಿಗೆ ಅದರ ಅರಿವನ್ನು ಮೂಡಿಸಿ ಅವ್ರಿಗೇನು ಈಗ ನರೇಗಾದಲ್ಲಿ ಏನು ಟಾಯ್ಲೆಟ್ಗೆ ಒಂದು ವಿಶೇಷ ಅನುದಾನಗಳು ಬರ್ತಾ ಇದೆ, ಅದ ಶೌಚಾಲಯಕ್ಕೆ, ಇದನ್ನ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಜನಗಳಿಗೆ ಅರಿವು ಮೂಡಿಸಿ ಏನು ಈಗ ಸರ್ಕಾರ. ಲಿಂಗರಾಜ್, ಒಂದು ಪ್ರಶ್ನೆ ಇಲ್ಲಿ ಏನಂತಂದ್ರೆ ಈ ಅನುದಾನದ ಬಗ್ಗೆ ಮಾತಾಡೋದಾದ್ರೆ ನಿಜಕ್ಕೂ ಕೂಡ ಅನುದಾನ ಸಿಗುತ್ತಾ ಅನ್ನುವಂಥದ್ದು? ಹೌದು. ಈಗ ನಮ್ಮ ರಾಮನಗರ ಏನು ಜಿಲ್ಲಾ ಪಂಚಾಯತ್ ಸಿಇಒ ಏನಂತಾರೆ, ಯಾವುದೇ ಕಾರಣಕ್ಕೂ ಯಾರು ಅನುದಾನ ವಂಚಿತರಾಗದರೆ ಡೈರೆಕ್ಟ್ ಆಗಿ ನಮ್ಮನ್ನೇ ಕಾಣಿ, ನಾವೇ ಅದಕ್ಕೆ ಮೂಲ ಯಾರ ಸಮಸ್ಯೆ ಏನು, ಅದಕ್ಕೆ ನಾವು ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ತಾಲೂಕು ಇದು ಗ್ರಾಮ ಪಂಚಾಯತಿಲಿ ಏನು PDO ಇರ್ತಾರೋ ಅವ್ರ ಮುಖಾಂತರ ನಿಮ್ಮ ಕೆಲಸಗಳನ್ನ ಆಗ್ಬೋದು. ಬಟ್ ಅಲ್ಲಿ ಏನೋ ಸಮಸ್ಯೆ ಆದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನೇ ವೈಯಕ್ತಿಕವಾಗಿ ಬಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿದರೆ, ಒಟ್ಟಾರೆ ಏನಂದ್ರೆ ಎಲ್ಲ ಪ್ರತಿಯೊಂದು ಮನೆಗೂ ಕೂಡ ಶೌಚಾಲಯ ಇರಬೇಕು ಅನ್ನೋದು ಅವರ ಒಂದು ಕಾಳಜಿಯಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಿಂಗರಾಜು ತಮ್ಮ ಎಲ್ಲ ಮಾಹಿತಿಗಾಗಿ. ನಿಜಕ್ಕೂ ಕೂಡ ಆ ಸಿಇಒ ಏನ್ ಮಾಡ್ತಾ ಇದಾರೋ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಕ್ಕಿದೆ, ಅಂದ್ರೆ ಅನುದಾನ ಪಡೆಯೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ.
ನಗರಸಭೆ ಆಗಿರ್ಬೋದು ಅಥವಾ ಪುರಸಭೆಗಳಲ್ಲಿ ಮಾಹಿತಿಗಳನ್ನು ಪಡ್ಕೊಂಡು ಅಲ್ಲಿಂದ ಯಾವ ರೀತಿ ಅವರ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲವರನ್ನು ತೋರಿಸಿ ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಬಹುದು. ಸರ್, ಐ ವಾಂಟ್ ಟು ಟೆಲ್ ಯು, ಈಗ ಅವರು ಒಂದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಒಬ್ರು ಜಿಲ್ಲಾಧಿಕಾರಿ ಈ ರೀತಿಯಾದ ಒಂದು ಕ್ರಮವನ್ನ ಜರುಗಿಸ್ಲಿಕ್ಕೆ ಯಾವಾಗ ಅವರು ಮುಂದೆ ಬಂದಿದೆ ಅಂತವ್ರನ್ನ ಗವರ್ಮೆಂಟ್ ಅಪ್ರಿಶಿಯೇಟ್ ಮಾಡಬೇಕು. ದೇ ಶುಡ್ ಗಿವ್ ಸಮ್ ಸ್ಪೆಷಲ್ ಅವ್ರಿಗೆ ಒಂದು ಅವಾರ್ಡ್, ಸಮಥಿಂಗ್ ಬಿಕಾಸ್ ಅದನ್ನ ಮಾದರಿಯಾಗಿ ಇಟ್ಕೊಂಡು ಪ್ರತಿ ಜಿಲ್ಲಾಧಿಕಾರಿಗಳಾದ್ರೂ ಅಥವಾ ಪ್ರತಿ ಆಫೀಸರ್ಸ್ ಆದ್ರೂ ಪೊಲೀಸ್ ಕಮಿಷನರ್ಸ್ ವಾಟ್ ಎವರ್ ಅವರುಗಳು ಒಂದು ಹೊಸ ಒಂದು ಇದನ್ನ ಜಾಗೃತಿಯನ್ನ, ಹೆಲ್ದಿ ಜಾಗೃತಿ ಎಸ್ಪೆಷಲಿ ಒಂದು ನಮ್ಮ ಮನುಷ್ಯರಿಗೆ ಬೇಕಾಗಿರುವಂತಹ ಒಂದು ಮೂಲಭೂತ ಸೌಕರ್ಯ ಇವೆಲ್ಲ. ಸೊ ಈ ರೀತಿಯಾದ ಏನೇ ಒಂದು ಜಾಗೃತಿ ಮೂಡಿಸಿದ್ರೆ ಅದಕ್ಕೆ ಒಂದು ಗವರ್ಮೆಂಟ್ ಇಂದ ಒಂದು ಅಪ್ರಿಸಿಯೇಷನ್ ಅನ್ನೋದು ಬರಬೇಕು. ಸೊ ಆಗ ಅದು ಒಂದು ಎಲ್ಲರಿಗೂ ಮೂಡುತ್ತೆ, ಅದು ನಾವು ಕೂಡ ಅವ್ರಿಗಿಂತ ಒಂದು ಒಳ್ಳೇದು ಮಾಡಬೇಕು ಅಂತ. ಐ ರಿಯಲಿ ಅಪ್ರಿಶಿಯೇಟ್ ದ. ನಿಜಕ್ಕೂ ಕೂಡ ಎಲ್ಲೊಂದ್ ಕಡೆ ಅನುದಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ನಿಜಕ್ಕೂ ಮಾಹಿತಿ ಇಲ್ವಾ ಅನ್ನೋದು ಮೇಡಮ್? ಮಾಹಿತಿ ಕೊರತೆ ಇದೆ ಸರ್ ಒಂದ್ ಕಡೆ. ಇನ್ನೊಂದ್ ಕಡೆ ನಾವು ನೋಡ್ತೀವಿ ಆ ಅನುದಾನ ಏನ್ ಸಿಗುತ್ತಲ್ಲ ಅದು ಸರಿಯಾಗಿ ಸಿಗೋದಿಲ್ಲ, ಅಲ್ಲಿ ದುರ್ಬಳಕೆ ಆಗ್ತಾ ಇದೆ. ನಾವು ಬೇರೆ ಬೇರೆ ಕಡೆ ನೋಡಿದಾಗ ಈ 2011ರಲ್ಲೇನೆ ನಮ್ಮ ರಾಷ್ಟ್ರ ಮಟ್ಟದಲ್ಲೇನೆ ನಡೆದಿರುವಂತಹ ಹಗರಣ ಬಗ್ಗೆ CBI ಎನ್ಕ್ವೈರಿ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಇದೇ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದನ್ನ, ಅದು ಯಾರಿಗೆ ತಲುಪಬೇಕೋ ಅದಕ್ಕೆ ತಲುಪ್ತಾ ಇಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿನ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಮಾಡಿ ಅದು ತಲುಪೋ ರೀತಿಯಲ್ಲಿ ಯಾರಿಗೆ ಅನುದಾನ ಸಿಗ್ಬೇಕಾಗಿದೆಯಲ್ಲ ಅವ್ರಿಗೆ ಸಿಗ್ಬೇಕಾದ ರೀತಿಯಲ್ಲಿ ಕೊಡೋ ತರ ಒಬ್ಬ ವ್ಯಕ್ತಿನ ರೆಸ್ಪಾನ್ಸಿಬಲ್ ಮಾಡಿದಾಗ ಅದು ನೀಡಿ ಪೀಪಲ್ಗೆ ಲಭಿಸುತ್ತೆ ಅಂತ ಅನ್ಸುತ್ತೆ ಸರ್. ಓಕೆ, ಗಿರಿಜ್ ಅವರೇ, ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ವಿಭಿನ್ನವಾದ ಕಾರ್ಯಕ್ಕೆ ಮುಂದಾಗಿರುವಂತಹ ರಾಮನಗರ ಸಿಒ ಅವರ ಒಂದು ಕಾರ್ಯವೈಖರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಮೇಡಮ್ ಹೇಳಿದಾಗ ಅಪ್ರಿಷಿಯಬಲ್, ಬಟ್ ಗೌರ್ಮೆಂಟ್ ಅವರು ಅವಾರ್ಡ್ ಕೊಡದೇ ಇದ್ರು ಪರವಾಗಿಲ್ಲ, ಆ ವ್ಯಕ್ತಿನ ಟ್ರಾನ್ಸ್ಫರ್ ಮಾಡಿದ್ರೆ ದಯವಿಟ್ಟು ಅಲ್ಲೇ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಟ್ರೆ ಸಾಕು ಅಂತ ಹೇಳಕ್ ಇಷ್ಟ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಇವ್ರಿದ್ರೆ ಇನ್ನೇನೇನೋ ಜಾರಿಗೆ ತಂದ್ಬಿಡ್ತಾರಪ್ಪ, ಬೇಡ ಇವ್ರು ಬೇಡ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಾರೆ, ಮೀಡಿಯಾ ಬಂದ್ಬಿಟ್ರು ಹೆಸರು ಮಾಡ್ಬಿಟ್ರು ಅಂತ ಏನಾದ್ರು ಗೊತ್ತಾಯ್ತಂದ್ರೆ ಆ ಮನುಷ್ಯ ನಾಳೆ ಆಫೀಸಲ್ಲಿ ಸೀಟ್ ಮೇಲೆ ಇರೋದಿಲ್ಲ. ಆ ತರ ಮಾಡಿದ್ರೆ ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ. ಜೊತೆಗೆ ಹೆಣ್ಮಕ್ಳು ಕೂಡ ಈ ರೀತಿಯ ಒಂದು ಕಾರ್ಯಗಳಿಗೆ ಕೈ ಜೋಡಿಸಬೇಕು. ಹೆಣ್ಮಕ್ಳು ಬಹಳ ದೊಡ್ಡ ರೀತಿಯಲ್ಲಿ ಬೇಡಿಕೆ ಇಟ್ಟಿರೋದು ನಮ್ಗೆ ಶೌಚಾಲಯಗಳು ಬೇಕು ಅಂತ ಹೇಳಿ. ಮನೆಯಲ್ಲಿ ಆ ಜಾಗೃತಿ ಮೂಡಿದೆ ಇವತ್ತಿನ ದಿನ. ಹಳ್ಳಿಗಳಲ್ಲಿ ಜನ ಅದನ್ನ ಬೇಡಿಕೆ ಇಟ್ಟಿದ್ದಾರೆ. ಅದು ಕಾರ್ಯಗತ ಆಗೋ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ಸರ್ ಇವತ್ತಿನ. ಥ್ಯಾಂಕ್ ಯು ಸೋ ಮಚ್. ನೀವು 3 ಜನ ಬಂದು ಸಾಕಷ್ಟು ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ಇವತ್ತಿನ ಜಮಾನ ಸ್ಪೆಷಲ್. ಸಮಯ ಸಮಾಚಾರ ನಿರಂತರ.